Hello students, this is Rupashri from Techno Geeks Innovations DCET Coaching Center. ಸ್ಟೂಡೆಂಟ್ಸ್ DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋ ಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳ ಲಿಂಕ್ ಡೈರೆಕ್ಟಾಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ TJ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವೀಡಿಯೋಸ್ಗಳು ಇದೆ. ಸ್ಟೂಡೆಂಟ್ಸ್, ಈ ದಿನ ನಿಮಗೆ KEA ಬೋರ್ಡ್ ಅವರ DCET ಡಾಕ್ಯುಮೆಂಟ್ ಏನಿದೆ, ಅಕಾರ್ಡಿಂಗ್ ಟು ದ ಡಾಕ್ಯುಮೆಂಟು KEA ಡಾಕ್ಯುಮೆಂಟ್ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಏನೆಲ್ಲ ಬೇಕು ಅನ್ನೋವಂಥದ್ದು ದಿಸ್ ಈಸ್ 100% ಇನ್ಫಾರ್ಮೇಷನ್. ಇದಕ್ಕೂ ಚೇಂಜಸ್ ಇನ್ನೇನು ನೀವು ಬೇಕಾಗಿಲ್ಲ, ಯಾವುದೇ ರೀತಿಯ ಕನ್ಫ್ಯೂಷನ್ಸ್ಗಳು ನೀವು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸು. ಸೊ ನಿಮಗೂ ಕಾಣಿಸ್ತಾ ಇದೆ. ಸೊ ನಾನು ಇದನ್ನು ಬ್ರೀಫಾಗಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೀನಿ. ಸೊ ಲೇಟರ್ ನಿಮಗೆ ಬೇಕು ಅಂದರೆ ನೀವು ಪಾಸ್ ಮಾಡಿ ಇದನ್ನು ಪ್ರತಿ ಸೆಂಟೆನ್ಸನ್ನು ನೀವು ಓದಿ ನೀವು ಅರ್ಥ ಮಾಡ್ಕೋಬೋದು ಸ್ಟೂಡೆಂಟ್ಸು. So, document to be produced during the document verification prior to the seat selection process. So, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅವ್ರು ಹೇಳ್ತಾರೆ, ಗೌರ್ಮೆಂಟ್ ಸೀಟನ್ನು ನೀವು ತಗೋಬೇಕು ಅಂತಂದರೆ ಸೊ ಅವಾಗ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. 1 ಸೆಟ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ಅಂದರೆ 1 ಸೆಟ್ ಆಫ್ ಜೆರಾಕ್ಸ್ ಕಾಪಿಗಳಿಗೆ ಅಟೆಸ್ಟೇಷನ್ ಆಗಿರಬೇಕು. ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು. ಆದಷ್ಟು ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು ಸ್ಟೂಡೆಂಟ್ಸ್. ಇವುಗಳ ಜೊತೆಗೆ ಒಂದು ಡಿಮಾಂಡ್ ಡ್ರಾಫ್ಟ್ ಅಂದರೆ ನಿಮಗೆ ಕಾಲೇಜು ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆದಮೇಲೆ ನೀವು ಕಾಲೇಜ್ಗೆ ಇಷ್ಟು ಫೀಸ್ನ ಪೇ ಮಾಡಬೇಕು ಅಂತೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಫೀಸನ್ನು ಪೇ ಮಾಡಿರೋ ಅಂಥ ಆ ಚಲನ್ ಇರ್ಬೋದು ಅಥವಾ DDs ಇರ್ಬೋದು ಅಥವಾ ನಿಮ್ದು ಏನಾದ್ರದ್ದು ಪೇ ಮಾಡಿರೋದಕ್ಕೆ ನಿಮ್ಮ ಹತ್ರ ಇರುತ್ತೆ ಡಾಕ್ಯುಮೆಂಟು. ಸೊ ಆ ಡಾಕ್ಯುಮೆಂಟನ್ನು ನೀವು ಕಾಲೇಜ್ಗಳಿಗೆ ಸಬ್ಮಿಟ್ ಮಾಡಬೇಕು. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ಅಪ್ಕಮಿಂಗಲ್ಲಿ ನಾನು ನಿಮಗೆ ರಿಲೀಸ್ ಮಾಡ್ತೀನಿ ವೀಡಿಯೋಸ್ಗಳನ್ನ. ಫಾರ್ ವೆರಿಫಿಕೇಷನ್ ಅಟ್ ದ ಇದೇನು ಹೇಳ್ತಾರೆ ಅಂತಂದರೆ ಆಫ್ಟರ್ ದ ವೆರಿಫಿಕೇಷನ್. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಸೊ ನೀವು ಅಲ್ಲಿಗೆ 1 ಸೆಟ್ ಆಫ್ ನೋಡ್ರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಓನ್ಲಿ 1 ಸೆಟ್ ಆಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಸೊ ನೀವು ಅಲ್ಲಿ ಏನು ಮಾಡಬೇಕು, KEA ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಓಕೆ, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ತೊಗೊಂಡೋಗ್ಬೇಕು ಅಥವಾ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಅಟೆಸ್ಟೇಷನ್ ಇರಬೇಕು, ಯಾರಿಂದ ಸಿಗ್ನೇಚರ್ ಇರಬೇಕು, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸೊ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿರೋವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ಇರಲೇಬೇಕು. ಒಂದು ವೇಳೆ ನಿಮಗೆ ಇವುಗಳನ್ನ ಸಬ್ಮಿಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಸೊ ನೀವು DCET ಥ್ರೂ ಗೌರ್ಮೆಂಟ್ ಕೋಟಾ ಮೇಲೆ ಸೀಟ್ಸ್ಗಳನ್ನ ತಗೊಳ್ಳೋದಕ್ಕೆ ಯು ಆರ್ ನಾಟ್ ಎಲಿಜಿಬಲ್. ಸೊ SLC ಮಾಸ್ ಕಾರ್ಡ್ಸ್ ಇರಬೇಕು. SLC ಮಾಸ್ ಕಾರ್ಡ್ ಏನಕ್ಕೆ, ಡೇಟ್ ಆಫ್ ಬರ್ತ್ ಪ್ರೂಫಿಗಿರಬೇಕು. ಇನ್ನು ಆಲ್ ಡಿಪ್ಲೊಮೊ ಮಾಸ್ ಕಾರ್ಡ್ಸ್ಗಳು ಅಥವಾ ಡಿಪ್ಲೊಮೊ ಈಕ್ವಲೆಂಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ನೀವು ಬೇಸ್ ಮೇಲೆ ನೀವು ಅಟೆಂಡ್ ಮಾಡೋಗಿದ್ರೆ ಆ ಎಲ್ಲ ಸೆಮಿಸ್ಟರ್ನ ಮಾಸ್ ಕಾರ್ಡ್ಸ್ಗಳು ಇರಲೇಬೇಕು. ಸೊ ಎಲ್ಲದು ಒರಿಜಿನಲ್ಸ್ಗಳನ್ನ ತಗೊಂಡೋಗ್ಬೇಕು, ಜೊತೆಗೆ ಅಟೆಸ್ಟೆಡು ಇರಬೇಕು ಸ್ಟೂಡೆಂಟ್ಸು. ಸಪೋಸ್ ತುಂಬ ಕಾಲೇಜ್ಗಳಲ್ಲಿ ಈ ಡಿಪ್ಲೊಮೊ ಆಲ್ ವರ್ಜಿನಲ್ ಮಾಸ್ ಕಾರ್ಡ್ಸ್ಗಳನ್ನ ಇಶ್ಯೂ ಮಾಡಿಲ್ಲ. ಸೊ ಇಶ್ಯೂ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಕಾಲೇಜಿನ ಥ್ರೂ ಆ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಂಟೆಡ್ ಫಾರ್ಮಲ್ಲಿ ತೊಗೊಂಡೋಗ್ಬೇಕು ಸ್ಟೂಡೆಂಟ್ಸ್. ನೀವು ಕೈಯಲ್ಲಿ ಬರ್ಕೊಂಡ್ರೆ ಯಾವ ರೀತಿ ಬೇಕಾದರೂ ತಿದ್ದಿರೋ ಚಾನ್ಸಸ್ಗಳು ಇರತ್ತೆ ಅನ್ನೋವಂಥದ್ದು ಇರುತ್ತೆ. ಓಕೆ, ಅದನ್ನು ಕೂಡ ಸಾಕಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ದಟ್ ನೀವು ಒಂದು ಪ್ರಿಂಟೆಡ್ ಫಾರ್ಮಲ್ಲಿ ಆ ಡಾಕ್ಯುಮೆಂಟನ್ನು ತಗೊಂಡು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಸಿಗ್ನೇಚರ್ ಸೀಲ್ ಮಾಡಿಸ್ಕೊಂಡ್ರೆ ಆವಾಗ ಅದು ಕೂಡ ಈಕ್ವಲೆಂಟ್ ಆಫ್ ಡಾಕ್ಯುಮೆಂಟ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಎಲ್ಲಿವರೆಗೆ ನಿಮ್ಮ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ನು ಇಶ್ಯೂ ಮಾಡಿಲ್ಲ ಅಂತ ಅಂದ ಕೇಸಲ್ಲಿ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನೀವು ನನಗೆ ಕ್ವೇರೀಸ್ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಕ್ಲಿಯರಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ನೀವು ಕನ್ನಡ ಮೀಡಿಯಮ್ ಆದರೂ ಓದ್ರಿ, ಇಂಗ್ಲೀಷ್ ಮೀಡಿಯಮ್ ಆದರೂ ಓದ್ರಿ. ಸೊ ನಿಮಗೆ ಟೋಟಲಿ ನೀವು ಕರ್ನಾಟಕದಲ್ಲಿ ಮಿನಿಮಮ್ 7 ವರ್ಷ 7 ಇಯರ್ಸ್ ನೀವು ಓದಿರಬೇಕಾಗ್ತದೆ.
ಎಲ್ಲಿಂದ ಎಲ್ಲಿವರೆಗೂ 7 ವರ್ಷ ಕನ್ಸಿಡರ್ ಮಾಡ್ಬೋದು? ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಪ್ಲೊಮೊ ಫೈನಲ್ ಇಯರ್ ಮುಗಿಯೋವರೆಗೂ. ಓಕೆ, 10 ಅಂದರೆ ಸ್ಕೂಲ್ ಕ್ಲಾಸಸ್ ಆದರೆ ಅಲ್ಲಿ 10 ವರ್ಷ ಆಗುತ್ತೆ, ಡಿಪ್ಲೊಮೊ 3 ವರ್ಷ ಆಗುತ್ತೆ. ಸಪೋಸ್ ನೀವು ಲ್ಯಾಟ್ರಲ್ ಎಂಟ್ರಿ ITI ಥ್ರೂ ಬಂದಿದ್ದರೆ ಅಥವಾ PU ಥ್ರೂ ಬಂದಿದ್ದರೆ, ಸೊ ಒಟ್ಟಾರೆ 7 ವರ್ಷ ನೀವು ಏನು ಓದಿರ್ತೀರ ಕರ್ನಾಟಕದಲ್ಲಿ ಅನ್ನೋವಂಥ ಡಾಕ್ಯುಮೆಂಟ್ಸ್ಗಳು, ಮಿನಿಮಮ್ 7 ವರ್ಷದ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಅದು ನಿಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಸ್ಕೂಲಿನ HM ಅಂದರೆ ನಿಮ್ಮ ಸ್ಕೂಲ್ ಕಡೆಯಿಂದ ಅದು ಡಾಕ್ಯುಮೆಂಟ್ಸು ರಿಲೀಸ್ ಆಗಿರಬೇಕು, ಕೊಟ್ಟಿರಬೇಕು. ಇಲ್ಲಿ ನೋಡ್ರಿ ಮಕ್ಕಳೇ, ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ BEO ಅಥವಾ DDPI ಅವರಿಂದ ಅದು ಕನ್ಸಿಡರೇಷನ್ ಇರಬೇಕು. ಅಂದರೆ ಸೀಲು ಸಿಗ್ನೇಚರ್ ಆದರೂ ಆಗಿರಬಹುದು. ಸಪೋಸ್ ಡಿಜಿಟಲೈಸ್ಡ್ ಆಗಿದ್ದರೆ, ಅಷ್ಟು ಲೆವೆಲ್ ಆಫ್ ಟೆಕ್ನಾಲಜಿ ಅಪ್ಡೇಟ್ ಆಗಿದ್ದರೆ ಅಲ್ಲಿ ಬಾರ್ ಕೋಡ್ಸ್ಗಳಾದರೂ ಇರಲೇಬೇಕು ಸ್ಟೂಡೆಂಟ್ಸು. ಇದು ಕಂಪಲ್ಸರಿ. ಇಲ್ಲ ಅಂದರೆ ನೀವು DCET ಥ್ರೂ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರೂರಲ್ ಸ್ಟಡಿ ಸರ್ಟಿಫಿಕೇಟ್. ಸೊ ಈಗಾಗಲೇ ನಾನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ಗೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರಬೇಕು ಅಂತ ತುಂಬಾ ಕ್ಲಿಯರ್ ಎಕ್ಸ್ಪ್ಲನೇಷನ್ದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ಡಿಸ್ಕ್ರಿಪ್ಷನ್ ಲಿಸ್ಟಲ್ಲಾದರೂ ನೋಡಿ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವೀಡಿಯೋಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಸೊ ರೂರಲ್ ಸ್ಟಡಿ ಸರ್ಟಿಫಿಕೇಟ್ಗೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. 10 ಫುಲ್ ಅಕಾಡೆಮಿಕ್ ಇಯರ್ಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಓಕೆ, ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಇಶ್ಯೂಡ್ ಬೈ ದ ಹೆಡ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ಕಂಪ್ಲೀಟ್ 10 ಫುಲ್ ಅಕಾಡೆಮಿಕ್ ಇಯರ್ಸ್ನು ನೀವು ಓದಿರಬೇಕು. ಸೊ ಅದು ರೂರಲ್ ಪ್ಲೇಸಸ್ಗಳಲ್ಲೇ ನೀವು ಓದಿದರೆ ಮಾತ್ರ ರೂರಲ್ ಬೆನಿಫಿಟ್ಸ್ ಸಿಗುತ್ತೆ. ಸಪೋಸ್ ನೀವು ಓದಿದಂಥ ಜಾಗ ರೂರಲ್ಲ, ಹೌದೋ ಅಲ್ವೋ ಅಂತ ಅದನ್ನು ನಾನು ಏನು ಅಡಿಷ್ನಲ್ ವಿಡಿಯೋ ಮಾಡಿದ್ದೀನಲ್ವ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಆ ರೂರಲಲ್ಲಿ ಓದಿದ್ದು. ಸೊ ಜೊತೆಗೇನು ಅಂತ ಅಂದರೆ ಇಲ್ಲಿ BEO ಅಥವಾ DDPI ಅವರ ಸೀಲ್ ಅಥವಾ ಸಿಗ್ನೇಚರ್ ಅಥವಾ ಬಾರ್ ಕೋಡ್ಸ್ಗಳು ಆ ಸರ್ಟಿಫಿಕೇಟ್ ಮೇಲೆ ಇರಲೇಬೇಕಾಗ್ತದೆ ಸ್ಟೂಡೆಂಟ್ಸ್. ಸಪೋಸ್ ನೀವು ಓದುವಾಗ ಆ 10 ವರ್ಷಗಳು ರೂರಲ್ ಆಗಿದ್ದು ಈಗ ಅರ್ಬನ್ನಿಗೆ ಕನ್ವರ್ಟ್ ಆಗಿದ್ದರೂ ಕೂಡ ನಿಮಗೆ ರೂರಲ್ ರಿಸರ್ವೇಷನ್ ಅಪ್ಲಿಕೇಬಲ್ ಆಗುತ್ತದೆ. ಇಲ್ಲಿ ಒಂದು ನೋಟನ್ನು ಮೆನ್ಷನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಯಾರಿಗೆ ರೂರಲ್ ಬೆನಿಫಿಟ್ಟು ಅಪ್ಲೈ ಆಗೋದಿಲ್ಲ? ಯಾವ ಪೇರೆಂಟ್ಸು ಅಂಡರ್ ಇದ್ಯಾವುದಿದು ಕ್ರೈಮಿ ಲೇಯರ್ ಆರ್ ನಾಟ್ ಎಲಿಜಿಬಲ್. ಸೊ ಇದ್ರ ಬಗ್ಗೆ ನನಗಷ್ಟು ಕ್ಲಿಯರಾಗಿ ಐಡಿಯಾ ಇಲ್ಲ ಸ್ಟೂಡೆಂಟ್ಸ್. ಸೊ ಯಾವ ಪೇರೆಂಟು ಇವರೇನೋ ಮೆನ್ಷನ್ ಮಾಡಿರೋ ಅಂಥ ಈ ರೂಲಲ್ಲಿ ಇದ್ದರೆ ಸೊ ಅವರಿಗೆ ರೂರಲ್ ರಿಸರ್ವೇಷನ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇನ್ನು ಕನ್ನಡ ಮೀಡಿಯಮ್ ಸ್ಟಡಿ ರಿಸರ್ವೇಷನ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗತ್ತೆ? ಸೊ ಇದು ಕೂಡ 10 ಫುಲ್ ಅಕಾಡೆಮಿಕ್ ಇಯರ್ನ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡು ಕನ್ನಡ ಮಾಧ್ಯಮದಲ್ಲೇ ನೀವು ಓದಿರಬೇಕಾಗ್ತದೆ. ನೀವು ರೂರಲ್ಲಲ್ಲಾದರೂ ಹೋದ್ರಿ, ಅರ್ಬನ್ನಲ್ಲಾದರೂ ಹೋದ್ರಿ, 10 ವರ್ಷವೂ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನಿಮ್ಮ ಸ್ಕೂಲಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಕೊಡ್ತಾರೆ. ಆ ಸ್ಟಡಿ ಸರ್ಟಿಫಿಕೇಟ್ಗೆ BEO ಅಥವಾ DDPI ಅವರ ಸೀಲು ಸಿಗ್ನೇಚರ್ಗಳು ಆಗಿರಬೇಕು ಅಥವಾ ಬಾರ್ ಕೋಡ್ ರೆಪ್ರೆಸೆಂಟೇಷನ್ ಇರಬೇಕಾಗ್ತದೆ. ತುಂಬ ಜನಕ್ಕೆ ಇದರಲ್ಲಿ ಒಂದು ಡೌಟ್ ಇದೆ, ಮ್ಯಾಮ್ ನನಗೆ ಕನ್ನಡ ಮೀಡಿಯಮ್ಮು ಇದೆ ಮತ್ತು ರೂರಲ್ ರಿಸರ್ವೇಷನ್ನು ಇದೆ ಮ್ಯಾಮ್, ಆವಾಗ ನಾನು 2 ಸರ್ಟಿಫಿಕೇಟ್ ಸಪ್ರೇಟ್ ತರ್ತೀರಾ? ಆವಾಗ ಈ ಸ್ಟಡಿ ಸರ್ಟಿಫಿಕೇಟ್ನು ತರಬೇಕಾ ಅಂತ ಕೇಳ್ತೀರಾ. ಸೊ ನೀವು ಸ್ಟಡಿ ಸರ್ಟಿಫಿಕೇಟ್ ತರಬೇಕು ಅಂತ ಅಂದರೆ ಅಗೇನ್ ಅವರು ನಿಮಗೆ ಏನಂದರೆ ಮತ್ತೆ ಓದಿದ್ದೀರಾ ಸ್ಟಡಿ ಅಂತೇಳ್ಬಿಟ್ಟು ಕೊಡ್ತಾರೆ. ಸಾಧ್ಯ ಆದರೆ ಅವ್ರು ಇನ್ನೊಂದು ಕೊಡ್ತಾರೆ ಅಂತ ಅಂದರೆ ತೊಗೊಂಡು ಬನ್ನಿ. ಇಲ್ಲ ಅಂದರೆ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಿಮಗೆ ಈ ಸ್ಟಡಿ ಸರ್ಟಿಫಿಕೇಟಲ್ಲೇ ಅದು 7 ವರ್ಷದ್ದು ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ಕೂಡ ಅಪ್ಲಿಕೇಬಲ್ ಆಗೇ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇದೆಲ್ಲ KEA ಅವರ DCET 2020 ಡಾಕ್ಯುಮೆಂಟ್ ಬೇಸ್ ಮೇಲೇ ಮಾತಾಡ್ತಿರೋದು ಸ್ಟೂಡೆಂಟ್ಸ್. ದಿಸ್ ಈಸ್ 100% ವ್ಯಾಲಿಡ್ ಇನ್ಫಾರ್ಮೇಷನ್ ಮತ್ತು ಟ್ರೂ ಇನ್ಫಾರ್ಮೇಷನ್ ಆಗಿರ್ತದೆ. ಯಾರೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂದರೆ SC ST ಅವರಿದ್ದೀರಾ ಅವ್ರಿಗೆ ನಿಮ್ಮ ಸರ್ಟಿಫಿಕೇಟು ಫಾರ್ಮ್ D ಯಲ್ಲಿರಬೇಕಾಗ್ತದೆ.
ಯಾರಿಗೆಲ್ಲ ಕ್ಯಾಟಗರಿ 1 ಇದ್ದೀರಾ ಅವ್ರಿಗೆ ಫಾರ್ಮ್ ಇಯಲ್ಲಿ ಇರಬೇಕಾಗ್ತದೆ. ಯಾರೆಲ್ಲ 2A, ಸೊ SC/STಗೆ ಫಾರ್ಮ್ ಡಿ, ಕ್ಯಾಟಗರಿ 1 ಅವ್ರಿಗೆ ಫಾರ್ಮ್ ಇ, ಇನ್ನು 2A, 2B, 3A, 3B ಈ ಕ್ಯಾಂಡಿಡೇಟ್ಸಿಗೆ ಫಾರ್ಮ್ ಇ ಒಳಗಡೆಗೆ ನಿಮ್ಮ ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿರಬೇಕು. ಯಾರಿಂದ? ತಹಶೀಲ್ದಾರ್, ಜುಡಿಷಿಯಲ್ ತಹಶೀಲ್ದಾರ್ ಅವರಿಂದ ಅದು ಮಾನ್ಯತೆಯನ್ನು ಪಡೆದಿರಬೇಕು. ಅಗೇನ್ ಸ್ಟೂಡೆಂಟ್ಸ್, ಇದಕ್ಕೆ ನಿಮಗೆ ತಹಶೀಲ್ದಾರ್ ಅವರ ಸೀಲ್ ಸಿಗ್ನೇಚರ್ ಆಗಿರಬೇಕು. ಆಗಿಲ್ಲ ಅಂದರೆ ಅದರ ರಿಲೇಟೆಡ್ ಡಿಜಿಟಲೈಸ್ಡ್ ಆಗಿದ್ದರೆ ಬಾರ್ಕೋಡ್ಸ್ಗಳು ಇರಬೇಕಾಗ್ತದೆ. ಇದು ಯಾವ ಗೌರ್ಮೆಂಟ್ ಆರ್ಡರ್ ನಂಬರ್ ಪ್ರಕಾರ ಇದೆ? ಸ.ಕ.ಇ. 25 BCA 2002, ಡೇಟ್ 23rd March 2002. ಸೊ 2002 ಮಾರ್ಚ್ 23ರಿಂದ ಈ ಎಲ್ಲ ಫಾರ್ಮ್ಗಳಲ್ಲಿ ಇರಬೇಕು ಅನ್ನೋಂಥ ಗೌರ್ಮೆಂಟ್ ಆರ್ಡರ್ ಬಂದಿದೆ ಸ್ಟೂಡೆಂಟ್ಸ್. ಇನ್ನು ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್. ಈಗ ಕೆಲವ್ರಿಗೆ ಎಕ್ಸಂಪ್ಷನ್ಸ್ ಇದೆ. ಯಾರಿಗೆ ಏನೆಲ್ಲ ಎಕ್ಸಂಪ್ಷನ್ ಇದೆ ಅನ್ನೋಂಥದ್ದು ಕ್ಲಾಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದ ಕ್ಲಾಸಸ್, ಕ್ಲಾಸ್ ಎ ಇಂದ ಕ್ಲಾಸ್ ಓವರೆಗೂ ಡಿಫ್ರೆಂಟ್ ಕ್ಲಾಸಸ್ಗಳಿದೆ. ಆಯಾ ಕ್ಲಾಸಸ್ ಅವ್ರಿಗೆ ಆಯಾ ಎಕ್ಸಂಪ್ಷನ್ಸ್ಗಳು ಇರುತ್ತೆ. ಸೊ ನೀವು ಅದನ್ನು ಕ್ಲಾಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಬೇಕು ಅಂದರೆ ಕ್ಲಾಸ್ಗಳಿಗೆ ರಿಲೇಟೆಡ್ ವಿಡಿಯೋನು ನಾನು ಮುಂದೆ ಮಾಡಿಕೊಡ್ತೀನಿ ಸ್ಟೂಡೆಂಟ್ಸ್. ಇನ್ನು ಇಲ್ಲಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಡಿಪ್ಲೊಮೊ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ, ನೋಡ್ರಿ, ಆಲ್ ದ ಕ್ಯಾಂಡಿಡೇಟ್ಸ್ ಶುಡ್ ಬ್ರಿಂಗ್ ದ ಡಿಪ್ಲೊಮೊ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್. ಅಂದರೆ ನಿಮ್ಮ ಡಿಪ್ಲೊಮೊಯಿಂದ ಒಂದು ಡಿಪ್ಲೊಮೊ ಸರ್ಟಿಫಿಕೇಟ್ ಕೊಡ್ತಾರೆ, ಅಥವಾ ಪ್ರಾವಿಷನಲ್ ಡಿಪ್ಲೊಮೊ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕನ್ಸರ್ಟ್ ಪಾಲಿಟೆಕ್ನಿಕ್. ಸೊ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಸಪೋಸ್ ನೀವೇನಾದರೂ ಡಿಪ್ಲೊಮಾನ ತುಂಬ ಬೇಗ ಮುಗಿಸಿದ್ದು 2 ವರ್ಷ 3 ವರ್ಷ ಗ್ಯಾಪ್ ಆಗಿದ್ದರೆ, ಸೊ ನಿಮಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋದಕ್ಕೆ ನಿಮಗೆ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ಗಳು ಒಂದಿರುತ್ತೆ. ಸೊ 6ನ್ನು ಸೇರಿಬಿಟ್ಟು ಒಂದೇ ಅಂತೇಳ್ಬಿಟ್ಟು ಒಂದು ಡಿಪ್ಲೊಮಾ ಕಂಪ್ಲೀಟ್ಲಿ ನೀವು ಡಿಪ್ಲೊಮಾನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಅದರಲ್ಲಿ ನಿಮಗೆ ನೀವು ಡಿಸ್ಟಿಂಕ್ಷನ್ನ, ಫಸ್ಟ್ ಕ್ಲಾಸಾ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಈಗ ತುಂಬ ಜನ ಸ್ಟೂಡೆಂಟ್ಸು ಸಪೋಸ್ ನಿಮ್ಮ ಹತ್ರ ಡಿಪ್ಲೊಮಾ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಇದ್ದರೆ ನೀವು ಅದನ್ನೇ ಡೈರೆಕ್ಟಾಗಿ ಪ್ಲೆಡ್ಜ್ ಮಾಡಬೇಕು. ಆವಾಗ ಪ್ರಾವಿಷನಲ್ ಸರ್ಟಿಫಿಕೇಟು ನಾಟ್ ರಿಕ್ವೈರ್ಡ್ ಆಗಿರುತ್ತೆ. ಸಪೋಸ್ ಇವಾಗ 6th ಸೆಮ್ ಈಗ ಮುಗಿಸಿದ್ದಂಥ ಸ್ಟೂಡೆಂಟ್ಸ್ಗಳಿಗೆ ಆಬ್ವಿಯಸ್ಲಿ ನಿಮಗೆ ಕಂಪ್ಲೀಟೆಡ್ ಸರ್ಟಿಫಿಕೇಟು ಇಶ್ಯೂ ಮಾಡಿರಲ್ಲ. ಸೊ ಆವಾಗ ನಿಮಗೆ ಅದರ ಬದಲಾಗಿ ಒಂದು ಪ್ರಾವಿಷನಲ್ ಅಂತೇಳ್ಬಿಟ್ಟು ಕೊಡ್ತಾರೆ. ಓಕೆ, ಸೊ ಆ ಪ್ರಾವಿಷನಲ್ ಸರ್ಟಿಫಿಕೇಟು ನಿಮ್ಮ ಕಾಲೇಜ್ಗಳಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ ಪ್ರಾವಿಷನಲ್ ಸರ್ಟಿಫಿಕೇಟ್ನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಜೊತೆಗೆ ಆ ಡಿಪ್ಲೊಮೊ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಥವಾ ಕೋರ್ಸ್ ಕಂಪ್ಲೀಷನ್ ಅಂದರೆ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಅಂಥದ್ದು, ಅದ್ರ ಜೊತೆಗೆ ಇನ್ನೂ ಒಂದು ಸರ್ಟಿಫಿಕೇಟ್ನ ನೀವು ಕಾಲೇಜ್ಗಳಲ್ಲಿ ಕೇಳಿ ಅದು ಒಂದು ಕೊಡ್ತಾರೆ. ಸೊ ಇಲ್ಲಿ ಕೆಲವೊಂದು ನೋಟ್ ಇದೆ ಸ್ಟೂಡೆಂಟ್. ಈ ನೋಟ್ ಏನು ಅಂತ ಅಂದರೆ, ಸಪೋಸ್ ಕೆಲವ್ರಿಗೆ ನೀವು ಪೇರೆಂಟ್ಸಿನ ರಿಸರ್ವೇಷನ್ ಕೋಟಾಗಳ ಮೇಲೆ ನೀವು ಕಾಲೇಜನ್ನು ನೀವು ರಿಸರ್ವೇಷನ್ ಕೆಟಗರೀಸ್ ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಡಿಫೆನ್ಸಲ್ಲಿ ವರ್ಕ್ ಮಾಡಿದಂಥ ಪೇರೆಂಟ್ಸ್ಗಳಿಗೆ ಅವರ ಮಕ್ಕಳಿಗೆ ನಿಮಗೆ ರಿಸರ್ವೇಷನ್ ಇರುತ್ತೆ. ಸೊ ಅದಕ್ಕೆ ಪೇರೆಂಟ್ಸಿನ ರಿಲೆವೆಂಟ್ ಸರ್ಟಿಫಿಕೇಟನ್ನು ನೀವು ಪ್ಲೆಡ್ಜ್ ಮಾಡಬೇಕಾಗತ್ತೆ. ಅಂದರೆ ಅವರು ಡಿಫೆನ್ಸಲ್ಲಿ ವರ್ಕ್ ಮಾಡಿದ್ರಾ, ಅಂದರೆ ಸೈನ್ಯದಲ್ಲಿ ವರ್ಕ್ ಮಾಡಿದಂಥದ್ದು ಇರ್ಬೋದು. ಸೊ ಈ ಥರದ್ದು ನಿಮಗೆ ಆ ಪೇರೆಂಟ್ಸು ಅಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದಕ್ಕೆ ಅವರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಪ್ಲೆಡ್ಜ್ ಮಾಡಬೇಕಾಗತ್ತೆ, ನೀವು ಆ ಥರದ ರಿಸರ್ವೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ದರೆ. ಜೊತೆಗೆ ಇದರಲ್ಲಿ ಏನಂದರೆ, ನೀವು ಆ ಪೇರೆಂಟಿಗೆ ನಿಮಗೂ ಅವ್ರಿಗೂ ಏನು ಸಂಬಂಧ ಇದೆ ಅಂದರೆ, ಅವ್ರು ನಿಮ್ಮ ತಂದೆ. ಈಗ ನೀವು ಒಂದು ಡಾಕ್ಯುಮೆಂಟನ್ನು ಪ್ಲೆಡ್ಜ್ ಮಾಡ್ತೀರಾ, ಅವ್ರು ಡಿಫೆನ್ಸಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು. ಅವ್ರು ಡಿಫೆನ್ಸಲ್ಲಿ ಇರೋ ಅಂಥ ವ್ಯಕ್ತಿಗೂ ನಿಮಗೂ ಯಾವ ರೀತಿ ಸಂಬಂಧ ಇದೆ ಅಂದರೆ, ಅವ್ರು ನಿಮ್ಮ ಫಾದರಾ ಅಥವಾ ಅವ್ರು ನಿಮ್ಮ ಮದರಾ ಅಥವಾ ನೀವೇನೇ ಎಕ್ಸ್ಪೀರಿಯನ್ಸ್ ಇರೋ ಅಂಥ ಕ್ಯಾಂಡಿಡೇಟಾ.
ಸೊ ಆವಾಗ ಕೂಡ ನಿಮ್ಮ ಸರ್ಟಿಫಿಕೇಟನ್ನು ನೀವು ಆ ರಿಲೇಷನ್ ಸರ್ಟಿಫಿಕೇಟನ್ನು ಅಂದರೆ ನೀವು ಅದಕ್ಕೆ ನಿಮ್ಮ ತಂದೆಯ ಸ್ಕೂಲ್ ನಿಮ್ಮ ಯಾವುದಾದ್ರೂ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮ ತಂದೆ ಹೆಸರು ಮೆನ್ಷನ್ ಮಾಡಿರೋವಂಥದ್ದು ಇರುತ್ತೆ. ಸೊ ಆ ರಿಲೇಷನ್ಶಿಪ್ ಮೆನ್ಷನ್ ಆಗಿರೋವಂಥ ಸರ್ಟಿಫಿಕೇಟ್ ಕೂಡ ನೀವು ಪ್ಲೆಡ್ಜ್ ಮಾಡಬೇಕಾಗತ್ತೆ. ಇನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಪೋಸ್ ನೀವೇನಾದರೂ ಸ್ಕೂಲ್ಸ್ಗಳನ್ನ ನಿಮ್ಮ ಈಗ ಇಷ್ಟೋ ತನಕ ನಾನು ಮೆನ್ಷನ್ ಮಾಡಿದ್ದಂಥ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಸ್ಗಳು ಸಪೋಸ್ ಕನ್ನಡದಲ್ಲಿ ನೀವು ಮೆನ್ಷನ್ ಮಾಡಿದರೂ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ, ಅಥವಾ ಇಂಗ್ಲೀಷಲ್ಲಿದ್ದರೂ ಅಪ್ಲಿಕೇಬಲ್ ಆಗುತ್ತೆ. ಅದರ್ ದೆನ್ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಇದ್ದರೆ ಆವಾಗ ಅದು ಅಪ್ಲಿಕೇಬಲ್ ಆಗುವುದಿಲ್ಲ. ಸೊ ಆವಾಗ ನಿಮಗೆ ನಿಮ್ಮ ರೀಜನಲ್ ಲ್ಯಾಂಗ್ವೇಜಿಂದ ಆ ಸರ್ಟಿಫಿಕೇಟನ್ನು ಕನ್ನಡ ಅಥವಾ ಇಂಗ್ಲೀಷ್ಗಳಿಗೆ ನೀವು ಟ್ರಾನ್ಸ್ಲೇಟ್ ಮಾಡಿದ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಟ್ರಾನ್ಸ್ಲೇಟ್ ಮಾಡಿಸಿದ್ಮೇಲೆ ಸೊ ಅದಕ್ಕೆ ನಿಮಗೆ ಆ ಕನ್ಸರ್ನ್ಡ್ ಇದರಿಂದ ಅದಕ್ಕೆ ನಿಮಗೆ ಸೀಲ್ ಆ್ಯಂಡ್ ಸಿಗ್ನೇಚರ್ಸ್ಗಳು ಕನ್ಸರ್ನ್ಡ್ ಅಥಾರಿಟೀಸ್ಗಳಿಂದ, ಅಂದರೆ ನೀವೇನು ಟ್ರಾನ್ಸ್ಫರ್ ಮಾಡಿಸಿರ್ತೀರ ಆಫ್ಟರ್ ದ ಟ್ರಾನ್ಸ್ಫರ್ ಆದಮೇಲೆ ಆಯಾ ರಿಲೇಟೆಡ್ ಯಾರೋ ವ್ಯಕ್ತಿಗಳಿರ್ತಾರೆ ಅವರಿಂದ ನೀವು ಸೀಲ್ ಸಿಗ್ನೇಚರ್ಸ್ಗಳು ಅಥವಾ ಬಾರ್ಕೋಡ್ಸ್ಗಳನ್ನ ಇರಬೇಕಾಗತ್ತೆ. ಇನ್ನು ಯಾರೆಲ್ಲ ಈವ್ನಿಂಗ್ ಕಾಲೇಜ್ಗಳಿಗೆ ಅಪ್ಲಿಕೇಬಲ್ ಮಾಡ್ತಾ ಇದ್ದೀರಾ, ಸೊ ಈವ್ನಿಂಗ್ ಕಾಲೇಜ್ಗಳಿಗೆ ಹೋಗೋರಾದರೆ ನಿಮಗೆ 2 years ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಈವ್ನಿಂಗ್ ಕಾಲೇಜ್ಗಳಿಗೆ ಹೋಗೋದಾದರೆ ನಿಮ್ಮ ಈ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದಕ್ಕೆ ನಿಮ್ಮ ಕನ್ಸರ್ನ್ಡ್ ಸೀಲ್ ಸಿಗ್ನೇಚರ್ಸ್ಗಳು ಇರುತ್ತೆ. ಸೊ ಅದನ್ನು ನೀವು ಪ್ರೊವೈಡ್ ಮಾಡಿದ್ರೆ ಈವ್ನಿಂಗ್ ಕಾಲೇಜ್ಗಳಿಗೆ ಹೋಗ್ಬೋದು. ಸೊ ಈವ್ನಿಂಗ್ ಕಾಲೇಜ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕೇವಲ ಈವ್ನಿಂಗ್ ಕಾಲೇಜು ಅಲ್ಲೇ ಮಾತ್ರ ನಡೆಯುತ್ತೆ. ಅಂದರೆ ಮೈಸೂರಲ್ಲಿ ಜಾಯಿನ್ ಆಗೋರು ಮೈಸೂರಿನಲ್ಲಿ ಜಾಗದಲ್ಲಿ ನಡೆಯುತ್ತೆ, ಬ್ಯಾಂಗ್ಳೂರಿನಲ್ಲಿ ನಡೆಯೋರು ಬ್ಯಾಂಗ್ಳೂರಲ್ಲಿ ಅಪ್ಲಿಕೇಬಲ್ ಆಗತ್ತೆ ಸ್ಟೂಡೆಂಟ್ಸು. ಸೊ ಈಗ ಏನೇನಿದೆ ಲಿಸ್ಟು ನೋಡ್ತೀರಿ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. The following original documents and one set of attested photocopies of documents should be submitted during the document verification process. ಇಲ್ಲಿ ಮೆನ್ಷನ್ ಮಾಡಿರೋಂಥ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಮೇಲೆ ಅಟೆಸ್ಟೇಷನ್ ಆಗಿರಬೇಕು. ಅಟೆಸ್ಟೇಷನ್ ಅಂತ ಅಂದರೆ ಯಾವುದೇ ಗೌರ್ಮೆಂಟ್ ಆಫೀಷಿಯಲ್ ಅವ್ರ ಹತ್ರ, ಗೌರ್ಮೆಂಟ್ ಆಫೀಸರ್ಸ್ಗಳ ಹತ್ರ, ಯಾವುದೇ ಗೌರ್ಮೆಂಟ್ ಆಫೀಸರ್ಸ್ ಹತ್ರ ನೀವು ಮಾಡಿಸ್ಬೋದು. ಆದರೆ ಆ ಗೌರ್ಮೆಂಟ್ ಆಫೀಸರ್ಸ್ಗಳು ಗ್ರೀನ್ ಇಂಕನ್ನು ಯೂಸ್ ಮಾಡುವಂಥವ್ರು ಆಗಿರಬೇಕು. ಅವ್ರ ಹತ್ರ ಸೀಲು ಮತ್ತು ಸಿಗ್ನೇಚರು ಸೀಲ್ ಇರಬೇಕಾಗತ್ತೆ. ಸೊ ಅವ್ರ ಹತ್ರ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡು ಬರಬೇಕು. ಸೊ ಪ್ರತಿ ಡಾಕ್ಯುಮೆಂಟ್ ಮೇಲೂ ಕೂಡ ಅವರ ಸೀಲ್ ಸಿಗ್ನೇಚರ್ ಇರಲೇಬೇಕಾಗತ್ತೆ. ದ್ಯಾಟ್ ಈಸ್ ಕಾಲ್ಡ್ ಅಟೆಸ್ಟೇಷನ್. ಸೊ ಇಲ್ಲಿ ಏನು ಫೈನಲ್ ಈಗ ಇದು ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಇವುಗಳು ಅಂತಾನು ಮೆನ್ಷನ್ ಆಗುತ್ತೆ. ಸೊ ಫೈನಲ್ ಪ್ರಿಂಟ್ಔಟ್ ಆಫ್ DCET ಡೌನ್ಲೋಡೆಡ್ ಅಪ್ಲಿಕೇಶನ್ ಫಾರ್ಮ್. ಸೊ ನೀವು DCETಗೆ ಅಪ್ಲಿಕೇಶನ್ ಹಾಕಿದ್ರಲ್ವಾ, ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕಳೆದೋಗಿದ್ರೆ ಅಥವಾ ಪ್ರಿಂಟ್ ಇಲ್ಲ ಅಂದರೆ ಹೇಗೆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕು ಅಂತ ಈಗಾಗಲೇ ವಿಡಿಯೋನ ನಾನು ರಿಲೀಸ್ ಮಾಡಿದ್ದೀನಿ, ಅದನ್ನು ನೀವು ಫಾಲೋ ಮಾಡಿ. ಸೊ ಒರಿಜಿನಲ್ ಕಾಪಿ ಆಫ್ ಚಲನ್. ಸೊ ನೀವು ಅಮೌಂಟನ್ನು ಪೇ ಮಾಡಿದ್ದಕ್ಕೆ ಆ ಚಲನ್ ಇರಬೇಕು. ಕೆಲವರು ಆನ್ಲೈನಲ್ಲಿ ಅಮೌಂಟನ್ನು ಪೇ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಆನ್ಲೈನನ್ನು ಪೇ ಮಾಡಿರೋದಕ್ಕೆ ನಿಮ್ಮ ಹತ್ರ ಒಂದು ಬ್ಯಾಂಕ್ ಡೀಟೇಲ್ಸಿಂದು ರಿಸಿಪ್ಟ್ ಇರುತ್ತೆ. ಆ ಬ್ಯಾಂಕ್ ಡೀಟೇಲ್ಸಿಂದು ಚಲನನ್ನು ಅಥವಾ ಬ್ಯಾಂಕ್ ಆನ್ಲೈನ್ ಪೇಮೆಂಟ್ ಇದನ್ನು ಪ್ರಿಂಟೌಟ್ ತಗೊಂಡು ಹೋಗಿ. ಇನ್ನು ಅಡ್ಮಿಷನ್ ಹಾಲ್ ಟಿಕೆಟ್, ನೀವು DCET ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ರಲ್ವಾ ಸ್ಟೂಡೆಂಟ್ಸ್, ಆ ಹಾಲ್ ಟಿಕೆಟನ್ನು ಇರಬೇಕು. ಸೊ SLC 10th ಸ್ಟ್ಯಾಂಡರ್ಡ್ ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಲ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ಗಳು ಇರಬೇಕು. ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. 2 ಪಾಸ್ಪೋರ್ಟ್ ಸೈಜು ಕಲರ್ ಫೋಟೋಗ್ರಾಫ್ಸ್ ಇರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಸೊ ಅದು ನಿಮಗೆ ಅಲ್ಲಿ ಏನೇ ಒಂದು ಸ್ಕ್ಯಾನಿಂಗ್ ಆದಾಗ ಕ್ಲಿಯರ್ ಪಿಕ್ಚರ್ ಬರ್ತದೆ. ಸೊ ಸಪೋಸ್ ಅಪ್ಲಿಕೇಬಲ್ ಆದರೆ ಮಾತ್ರ ಈ ಸರ್ಟಿಫಿಕೇಟ್ಗಳನ್ನ ನೀವು ತೊಗೊಂಡೋಗ್ಬೇಕು. ಯಾರಿಗೆಲ್ಲ ಅಪ್ಲಿಕೇಬಲ್ ಆಗತ್ತೆ ಅವರು. ಸೊ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟು BEO ಸಿಗ್ನೇಚರ್ ಆಗಿರಲೇಬೇಕು.
ರೂರಲ್ ಸ್ಟಡಿ ಸರ್ಟಿಫಿಕೇಟು BEO ಸಿಗ್ನೇಚರ್ ಅಥವಾ ಸೀಲ್ ಆಗಿರಬೇಕು. ಕ್ಯಾಸ್ಟ್ ಇನ್ಕಮ್ ಸ್ಟಡಿ ಸರ್ಟಿಫಿಕೇಟು ಫಾರ್ಮ್ D SC/ST, ಫಾರ್ಮ್ E ಕ್ಯಾಟಗರಿ 1, ಫಾರ್ಮ್ S 2A 2B 3A 3B. ಸೊ ಅವ್ರಿಗೆ ತಹಶೀಲ್ದಾರ್ ಅವರ ಸೀಲ್ ಸಿಗ್ನೇಚರ್ ಅಥವಾ ಬಾರ್ಕೋಡಿಂದ ಇರಬೇಕು. ಸೊ ನೀವು ಯಾವುದಾದ್ರೂ ಪೇರೆಂಟ್ಸ್ ರಿಸರ್ವೇಷನ್ ಮೇಲೆ ನೀವು ಅಪ್ಲೈ ಮಾಡೋಂಗಿದ್ರೆ ಪೇರೆಂಟ್ಸಿನ ಸ್ಟಡಿ ಸರ್ಟಿಫಿಕೇಟು, ಪೇರೆಂಟ್ಸಿನ ರಿಲೇಟೆಡ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ಗಳಿರ್ಬೋದು ಅಥವಾ ಹೋಮ್ ಟೌನ್ ಸರ್ಟಿಫಿಕೇಟು. ಸೊ ಅದರ ಪೇರೆಂಟ್ಸಿನ ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳನ್ನ ವಿತ್ ಕನ್ಸರ್ನ್ಡ್ ಪರ್ಸನ್ ಅದರದ್ದೇನು ಇಶ್ಯೂ ಆಗಿರಬೇಕು ಅದ್ರ ಹೋಗಬೇಕು. ಹೊರನಾಡು ಸ್ಟೂಡೆಂಟ್ಸ್ಗಳು ಏನಿದ್ದೀರಾ ಆ ಹೊರನಾಡು ಸ್ಟೂಡೆಂಟ್ಸ್ ಅವರು ಸೊ ಹೊರನಾಡು ರಿಲೇಟೆಡ್ ಸರ್ಟಿಫಿಕೇಟ್ಸ್ನ ತಗೊಂಡೋಗ್ಬೇಕು. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅವ್ರಿಗೆ ಆರ್ಟಿಕಲ್ 371 ಆಗಿರಬೇಕು. ಸೊ ಆಂಕ್ಸ್ಚರ್ A ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ರೂಲ್ 3 ಸೊ ಇವ್ರಿಗೆ ಅಸಿಸ್ಟೆಂಟ್ ಕಮಿಷನರಿಂದನೇ ಡಾಕ್ಯುಮೆಂಟ್ ಇಶ್ಯೂ ಆಗಿರಬೇಕು ಅಥವಾ ಅವರ ಸೀಲ್ ಸಿಗ್ನೇಚರ್ಸ್ಗಳು ಆರ್ಟಿಕಲ್ 371 ಹೈದರಾಬಾದ್ ಕರ್ನಾಟಕ ಡಾಕ್ಯುಮೆಂಟ್ ಮೇಲೆ ಇರಬೇಕು. ಸೊ ಹೊರನಾಡು ಅವ್ರದ್ದು ಅವರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಈವ್ನಿಂಗ್ ಕಾಲೇಜಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ನಿಮಗೆ 2 years ಆಫ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ಗಳು ಮೆನ್ಷನ್ ಆಗಿರಬೇಕು. ಅದರಲ್ಲಿ ಏನೆಲ್ಲ ಕಂಪಲ್ಸರಿ ಇರಬೇಕು ಅನ್ನೋವಂಥದ್ದು ನಿಮ್ಮ ನೇಮ್ ಆಫ್ ದ ಆರ್ಗನೈಸೇಷನ್, ನೀವು ಯಾವ ಕಂಪನೀಲಿ ವರ್ಕ್ ಮಾಡಿರೋದು, ನೀವು ಯಾವಾಗ ಜಾಯಿನ್ ಆಗಿದ್ದೀರಾ, ಯಾವ ಡೆಸಿಗ್ನೇಷನ್ ವರ್ಕ್ ಮಾಡಿದ್ದೀರಾ ಅನ್ನೋಂಥದ್ದು, ವರ್ಕಿಂಗ್ ಪೀರಿಯಡ್ ಏನಾಗಿರುತ್ತೆ, ಸೊ ಯಾವುದೇ ಥರ ಆಬ್ಲಿಗೇಷನ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮದು ಏನು ಇಲ್ಲ ಅನ್ನೋದೊಂದು ಆಬ್ಲಿಗೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಆ ಸರ್ಟಿಫಿಕೇಟು ಕೂಡ ಈವ್ನಿಂಗ್ ಕಾಲೇಜ್ ಅವರು ಸಬ್ಮಿಟ್ ಮಾಡಬೇಕು. ಸಪೋಸ್ SC/ST ಕ್ಯಾಟಗರಿ ರಿಸರ್ವೇಷನ್ ಅವ್ರಿಗೆ ನಿಮಗೆ ಇನ್ಕಮ್ಮು ಇರುತ್ತೆ, ಆ ಇನ್ಕಮ್ಮು ಲಿಮಿಟೆಡ್ ಇರುತ್ತೆ. ಆ ಲಿಮಿಟ್ ಆಫ್ ಇನ್ಕಮ್ ಇರೋರಿಗೆ ಮಾತ್ರನೇ ಈ ಕ್ಯಾಟಗರಿ ರಿಸರ್ವೇಷನ್ಸ್ಗಳು ಅಪ್ಲೈ ಆಗುತ್ತೆ. ಯಾವ ಕ್ಯಾಟಗರಿಯವ್ರಿಗೆ ಯಾವ ಇನ್ಕಮ್ ಲಿಮಿಟ್ ಅಪ್ಲಿಕೇಬಲ್ ಆಗತ್ತೆ ಅನ್ನೋವಂಥದ್ದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದು ಸ್ಟೂಡೆಂಟ್ಸು. ಸೊ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ provided further that the candidate shall be eligible to claim the caste category and income benefits only if he has claimed the ಸೇಮ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಅಂದರೆ ನೀವು DCET ಅಪ್ಲಿಕೇಶನ್ ಫಾರ್ಮನ್ನು ಅಪ್ಲೈ ಮಾಡುವಾಗ ನೀವು ಅಲ್ಲಿ ಮೆನ್ಷನ್ ಮಾಡಿರಬೇಕಾಗ್ತದೆ, ಕ್ಯಾಸ್ಟ್ ಈ ಕ್ಯಾಸ್ಟಲ್ಲಿ ನಾನು ರಿಸರ್ವೇಷನ್ ತಗೊಳ್ತೀನಿ, ನಾನು ಇನ್ಕಮಲ್ಲಿ ರಿಸರ್ವೇಷನ್ ತಗೊಳ್ತೀನಿ ಅಥವಾ ಕನ್ನಡ ಮೀಡಿಯಮಲ್ಲಿ ತಗೊಳ್ತೀನಿ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿರಬೇಕು. ಅಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ನೀವು ಇವಾಗ ಅವುಗಳ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಅವುಗಳು ಸರಿಯಾಗಿದ್ದ ಟೈಮಲ್ಲಿ ನೀವು ಏನು ಮಾಡ್ಬೋದು, ನೀವು ಆನ್ಲೈನ್ ಕಾಲೇಜ್ ಸೆಲೆಕ್ಷನ್ ಪ್ರೊಸೀಜರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ತೊಗೊಳ್ತೀರಾ. ಒಂದು ವೇಳೆ ನೀವು ಆವಾಗ ಮೆನ್ಷನ್ ಮಾಡಿಲ್ಲ, ನಾನು ಈಗ ಅಪ್ಲಿಕೇಬಲ್ ಕೊಡ್ತೀನಿ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನಾನು ಸಬ್ಮಿಟ್ ಮಾಡ್ತೀನಿ ಅಂದರೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ಟೂಡೆಂಟ್ಸ್. ಸಪೋಸ್ ನೀವು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ದು ಈಗ ನೀವೇನಾದ್ರು ಡಾಕ್ಯುಮೆಂಟ್ ಕೊಡದೇ ಇದ್ದರೆ ಆವಾಗ ಕೂಡ ನೀವು ಅವುಗಳ ರಿಸರ್ವೇಷನ್ ಥ್ರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಫ್ ದೇರ್ ಈಸ್ ಎನಿ ಚಾನ್ಸ್ ಇನ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರ್, ದ ಸೇಮ್ ವಿಲ್ ಬಿ notified to the KEA website. The candidates are advised to visit the KEA website regularly. ಸೊ ಪ್ರತಿದಿನ ನೀವು KEA ವೆಬ್ಸೈಟನ್ನು ಚೆಕ್ ಮಾಡಿ, ಅಲ್ಲಿ ಎಲ್ಲ ನ್ಯೂ ಅಪ್ಡೇಷನ್ಸ್ಗಳು ಬರ್ತದೆ ಸ್ಟೂಡೆಂಟ್ಸು. ಸೊ ಅಡ್ಮಿಷನ್ ಫೀಸ್ ಎಷ್ಟಿರುತ್ತೆ, ಹೇಗಿರುತ್ತೆ ಅನ್ನೋವಂಥ ಡೀಟೇಲ್ಸನ್ನು ನಾನು ಅಂದರೆ ಲಾಸ್ಟ್ ಇಯರ್ ಡೀಟೇಲ್ಸನ್ನು ನಾನು ಫೀಸ್ ಸ್ಟ್ರಕ್ಚರ್ ಅಂತೇಳ್ಬಿಟ್ಟು ಈಗಾಗಲೇ ವಿಡಿಯೋನ ರಿಲೀಸ್ ಮಾಡಿದ್ದೀನಿ. ಸೊ ಈ ವರ್ಷದ ಫೀಸ್ ಸ್ಟ್ರಕ್ಚರು 12th ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಅದಾದಮೇಲೂ ಕೂಡ ಅದರದ್ದು ಎಕ್ಸ್ಪ್ಲನೇಷನ್ ವಿಡಿಯೋನ ನಾನು ರಿಲೀಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇದೆಲ್ಲ ಇನ್ಮೇಲೆ ಏನೂ ಡೌಟ್ ಕೇಳೋ ಅಂಥ ನೆಸೆಸಿಟಿ ಇಲ್ಲ, ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನನ್ನು ಇದರಲ್ಲಿದೆ, ಇದಕ್ಕೂ ಹೆಚ್ಚಿನ ಅಂತ ಡೌಟನ್ನು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ
ಸೊ ನೀವು ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿ DCET ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಆ ಟೆಕ್ನೋ ಗೀಕ್ಸ್ ಇನೋವೇಷನ್ಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಅಲ್ಲಿ ನಿಮಗೆ ವೀಡಿಯೋಸ್ ಅಂತೇಳ್ಬಿಟ್ಟು ಒಂದು ಟ್ಯಾಬ್ ಇರುತ್ತೆ. ಆ ವೀಡಿಯೋಸ್ನ ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋ ಲಿಂಕ್ಗಳು ಸಿಗುತ್ತೆ. ನಿಮಗೆ ಯಾವುದು ನೆಸೆಸಿಟಿ ಇದೆ ಸೊ ಎಲ್ಲ ವೀಡಿಯೋಸ್ಗಳನ್ನ ನೋಡಿ. ಸೊ ಎಲ್ಲ ವೀಡಿಯೋಗಳಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸಿಗ್ತದೆ ಸ್ಟೂಡೆಂಟ್ಸು. Thank you for listening this video. This is Rupashri from Techno Geeks Innovations. ಸ್ಟೂಡೆಂಟ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ದಿಸ್ ಇಸ್ ರೂಪಶ್ರೀ.